ಬಾಲಕ ನಿರಂಜನ್ ಕುಟುಂಬಕ್ಕೆ ಪರಿಹಾರ ಕೂಡ ಕೊಡಲಾಗುವುದು ಅಂತ ಘೋಷಣೆ ಮಾಡಿದ್ದಾರೆ. ಬಿಬಿಎಂಪಿ ಹಾಗೆ ಸರ್ಕಾರದಿಂದ 5 ಲಕ್ಷ ಪರಿಹಾರ, ಕಾಂಗ್ರೆಸ್ನಿಂದ 5 ಲಕ್ಷ ಪರಿಹಾರದ ಭರವಸೆ ಕೂಡ ನೀಡಲಾಗಿದೆ. ಗುತ್ತಿಗೆದಾರರು ಹಾಗೆ ಅಧಿಕಾರಿಗಳ ಮೇಲೆ ಖಂಡಿತ ಕ್ರಮ ಆಗುತ್ತೆ ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಗುಂಡೂರಾವ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಖಂಡಿತ ಕ್ರಮ ಅಲ್ಲ ಸ್ವಾಮಿ, ಸ್ವಲ್ಪ ತನಿಖೆ ಮಾಡಿ ಕ್ರಮ ಮಾಡಿ ಅವರ ವಿರುದ್ಧ. ಸುಮ್ಮನೆ ಈ ತರ ಬಿಟ್ರೆ ಬೆಂಗಳೂರಿನಲ್ಲಿ ಇನ್ನಿಷ್ಟು ಜೀವಗಳು ಬಲಿಯಾಗುವಂತ ಎಲ್ಲ ಸಾಧ್ಯತೆ ಇದೆ. ಸುಮ್ಮನೆ ಯಾರ್ಯಾರ ಹೆತ್ತು ಮಕ್ಕಳು ನೀವು ಖಾಲಿ ಭರವಸೆಯನ್ನು ಕೊಡಬಾರ್ದು. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಬಾಲಕ ನಿರಂಜನ್ ಕುಟುಂಬಕ್ಕೆ ಪರಿಹಾರ ಕೂಡ ಕೊಡಲಾಗುವುದು ಅಂತ ಘೋಷಣೆ ಮಾಡಿದ್ದಾರೆ. ಬಿಬಿಎಂಪಿ ಹಾಗೆ ಸರ್ಕಾರದಿಂದ 5 ಲಕ್ಷ ಪರಿಹಾರ, ಕಾಂಗ್ರೆಸ್ನಿಂದ 5 ಲಕ್ಷ ಪರಿಹಾರದ ಭರವಸೆ ಕೂಡ ನೀಡಲಾಗಿದೆ. ಗುತ್ತಿಗೆದಾರರು ಹಾಗೆ ಅಧಿಕಾರಿಗಳ ಮೇಲೆ ಖಂಡಿತ ಕ್ರಮ ಆಗುತ್ತೆ ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಗುಂಡೂರಾವ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಖಂಡಿತ ಕ್ರಮ ಅಲ್ಲ ಸ್ವಾಮಿ, ಸ್ವಲ್ಪ ತನಿಖೆ ಮಾಡಿ ಕ್ರಮ ಮಾಡಿ ಅವರ ವಿರುದ್ಧ. ಸುಮ್ಮನೆ ಈ ತರ ಬಿಟ್ರೆ ಬೆಂಗಳೂರಿನಲ್ಲಿ ಇನ್ನಿಷ್ಟು ಜೀವಗಳು ಬಲಿಯಾಗುವಂತ ಎಲ್ಲ ಸಾಧ್ಯತೆ ಇದೆ. ಸುಮ್ಮನೆ ಯಾರ್ಯಾರ ಹೆತ್ತು ಮಕ್ಕಳು ನೀವು ಖಾಲಿ ಭರವಸೆಯನ್ನು ಕೊಡಬಾರ್ದು. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಬಾಲಕ ನಿರಂಜನ್ ಕುಟುಂಬಕ್ಕೆ ಪರಿಹಾರ ಕೂಡ ಕೊಡಲಾಗುವುದು ಅಂತ ಘೋಷಣೆ ಮಾಡಿದ್ದಾರೆ. ಬಿಬಿಎಂಪಿ ಹಾಗೆ ಸರ್ಕಾರದಿಂದ 5 ಲಕ್ಷ ಪರಿಹಾರ, ಕಾಂಗ್ರೆಸ್ನಿಂದ 5 ಲಕ್ಷ ಪರಿಹಾರದ ಭರವಸೆ ಕೂಡ ನೀಡಲಾಗಿದೆ. ಗುತ್ತಿಗೆದಾರರು ಹಾಗೆ ಅಧಿಕಾರಿಗಳ ಮೇಲೆ ಖಂಡಿತ ಕ್ರಮ ಆಗುತ್ತೆ ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಗುಂಡೂರಾವ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಖಂಡಿತ ಕ್ರಮ ಅಲ್ಲ ಸ್ವಾಮಿ, ಸ್ವಲ್ಪ ತನಿಖೆ ಮಾಡಿ ಕ್ರಮ ಮಾಡಿ ಅವರ ವಿರುದ್ಧ. ಸುಮ್ಮನೆ ಈ ತರ ಬಿಟ್ರೆ ಬೆಂಗಳೂರಿನಲ್ಲಿ ಇನ್ನಿಷ್ಟು ಜೀವಗಳು ಬಲಿಯಾಗುವಂತ ಎಲ್ಲ ಸಾಧ್ಯತೆ ಇದೆ. ಸುಮ್ಮನೆ ಯಾರ್ಯಾರ ಹೆತ್ತು ಮಕ್ಕಳು ನೀವು ಖಾಲಿ ಭರವಸೆಯನ್ನು ಕೊಡಬಾರ್ದು. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಬಾಲಕ ನಿರಂಜನ್ ಕುಟುಂಬಕ್ಕೆ ಪರಿಹಾರ ಕೂಡ ಕೊಡಲಾಗುವುದು ಅಂತ ಘೋಷಣೆ ಮಾಡಿದ್ದಾರೆ. ಬಿಬಿಎಂಪಿ ಹಾಗೆ ಸರ್ಕಾರದಿಂದ 5 ಲಕ್ಷ ಪರಿಹಾರ, ಕಾಂಗ್ರೆಸ್ನಿಂದ 5 ಲಕ್ಷ ಪರಿಹಾರದ ಭರವಸೆ ಕೂಡ ನೀಡಲಾಗಿದೆ. ಗುತ್ತಿಗೆದಾರರು ಹಾಗೆ ಅಧಿಕಾರಿಗಳ ಮೇಲೆ ಖಂಡಿತ ಕ್ರಮ ಆಗುತ್ತೆ ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಗುಂಡೂರಾವ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಖಂಡಿತ ಕ್ರಮ ಅಲ್ಲ ಸ್ವಾಮಿ, ಸ್ವಲ್ಪ ತನಿಖೆ ಮಾಡಿ ಕ್ರಮ ಮಾಡಿ ಅವರ ವಿರುದ್ಧ. ಸುಮ್ಮನೆ ಈ ತರ ಬಿಟ್ರೆ ಬೆಂಗಳೂರಿನಲ್ಲಿ ಇನ್ನಿಷ್ಟು ಜೀವಗಳು ಬಲಿಯಾಗುವಂತ ಎಲ್ಲ ಸಾಧ್ಯತೆ ಇದೆ. ಸುಮ್ಮನೆ ಯಾರ್ಯಾರ ಹೆತ್ತು ಮಕ್ಕಳು ನೀವು ಖಾಲಿ ಭರವಸೆಯನ್ನು ಕೊಡಬಾರ್ದು. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಬಾಲಕ ನಿರಂಜನ್ ಕುಟುಂಬಕ್ಕೆ ಪರಿಹಾರ ಕೂಡ ಕೊಡಲಾಗುವುದು ಅಂತ ಘೋಷಣೆ ಮಾಡಿದ್ದಾರೆ. ಬಿಬಿಎಂಪಿ ಹಾಗೆ ಸರ್ಕಾರದಿಂದ 5 ಲಕ್ಷ ಪರಿಹಾರ, ಕಾಂಗ್ರೆಸ್ನಿಂದ 5 ಲಕ್ಷ ಪರಿಹಾರದ ಭರವಸೆ ಕೂಡ ನೀಡಲಾಗಿದೆ. ಗುತ್ತಿಗೆದಾರರು ಹಾಗೆ ಅಧಿಕಾರಿಗಳ ಮೇಲೆ ಖಂಡಿತ ಕ್ರಮ ಆಗುತ್ತೆ ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಗುಂಡೂರಾವ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಖಂಡಿತ ಕ್ರಮ ಅಲ್ಲ ಸ್ವಾಮಿ, ಸ್ವಲ್ಪ ತನಿಖೆ ಮಾಡಿ ಕ್ರಮ ಮಾಡಿ ಅವರ ವಿರುದ್ಧ. ಸುಮ್ಮನೆ ಈ ತರ ಬಿಟ್ರೆ ಬೆಂಗಳೂರಿನಲ್ಲಿ ಇನ್ನಿಷ್ಟು ಜೀವಗಳು ಬಲಿಯಾಗುವಂತ ಎಲ್ಲ ಸಾಧ್ಯತೆ ಇದೆ. ಸುಮ್ಮನೆ ಯಾರ್ಯಾರ ಹೆತ್ತು ಮಕ್ಕಳು ನೀವು ಖಾಲಿ ಭರವಸೆಯನ್ನು ಕೊಡಬಾರ್ದು. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಬಾಲಕ ನಿರಂಜನ್ ಕುಟುಂಬಕ್ಕೆ ಪರಿಹಾರ ಕೂಡ ಕೊಡಲಾಗುವುದು ಅಂತ ಘೋಷಣೆ ಮಾಡಿದ್ದಾರೆ. ಬಿಬಿಎಂಪಿ ಹಾಗೆ ಸರ್ಕಾರದಿಂದ 5 ಲಕ್ಷ ಪರಿಹಾರ, ಕಾಂಗ್ರೆಸ್ನಿಂದ 5 ಲಕ್ಷ ಪರಿಹಾರದ ಭರವಸೆ ಕೂಡ ನೀಡಲಾಗಿದೆ. ಗುತ್ತಿಗೆದಾರರು ಹಾಗೆ ಅಧಿಕಾರಿಗಳ ಮೇಲೆ ಖಂಡಿತ ಕ್ರಮ ಆಗುತ್ತೆ ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಗುಂಡೂರಾವ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಖಂಡಿತ ಕ್ರಮ ಅಲ್ಲ ಸ್ವಾಮಿ, ಸ್ವಲ್ಪ ತನಿಖೆ ಮಾಡಿ ಕ್ರಮ ಮಾಡಿ ಅವರ ವಿರುದ್ಧ. ಸುಮ್ಮನೆ ಈ ತರ ಬಿಟ್ರೆ ಬೆಂಗಳೂರಿನಲ್ಲಿ ಇನ್ನಿಷ್ಟು ಜೀವಗಳು ಬಲಿಯಾಗುವಂತ ಎಲ್ಲ ಸಾಧ್ಯತೆ ಇದೆ. ಸುಮ್ಮನೆ ಯಾರ್ಯಾರ ಹೆತ್ತು ಮಕ್ಕಳು ನೀವು ಖಾಲಿ ಭರವಸೆಯನ್ನು ಕೊಡಬಾರ್ದು. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ.
ಬಾಲಕ ನಿರಂಜನ್ ಕುಟುಂಬಕ್ಕೆ ಪರಿಹಾರ ಕೂಡ ಕೊಡಲಾಗುವುದು ಅಂತ ಘೋಷಣೆ ಮಾಡಿದ್ದಾರೆ. ಬಿಬಿಎಂಪಿ ಹಾಗೆ ಸರ್ಕಾರದಿಂದ 5 ಲಕ್ಷ ಪರಿಹಾರ, ಕಾಂಗ್ರೆಸ್ನಿಂದ 5 ಲಕ್ಷ ಪರಿಹಾರದ ಭರವಸೆ ಕೂಡ ನೀಡಲಾಗಿದೆ. ಗುತ್ತಿಗೆದಾರರು ಹಾಗೆ ಅಧಿಕಾರಿಗಳ ಮೇಲೆ ಖಂಡಿತ ಕ್ರಮ ಆಗುತ್ತೆ ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಗುಂಡೂರಾವ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಖಂಡಿತ ಕ್ರಮ ಅಲ್ಲ ಸ್ವಾಮಿ, ಸ್ವಲ್ಪ ತನಿಖೆ ಮಾಡಿ ಕ್ರಮ ಮಾಡಿ ಅವರ ವಿರುದ್ಧ. ಸುಮ್ಮನೆ ಈ ತರ ಬಿಟ್ರೆ ಬೆಂಗಳೂರಿನಲ್ಲಿ ಇನ್ನಿಷ್ಟು ಜೀವಗಳು ಬಲಿಯಾಗುವಂತ ಎಲ್ಲ ಸಾಧ್ಯತೆ ಇದೆ. ಸುಮ್ಮನೆ ಯಾರ್ಯಾರ ಹೆತ್ತು ಮಕ್ಕಳು ನೀವು ಖಾಲಿ ಭರವಸೆಯನ್ನು ಕೊಡಬಾರ್ದು. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಬಾಲಕ ನಿರಂಜನ್ ಕುಟುಂಬಕ್ಕೆ ಪರಿಹಾರ ಕೂಡ ಕೊಡಲಾಗುವುದು ಅಂತ ಘೋಷಣೆ ಮಾಡಿದ್ದಾರೆ. ಬಿಬಿಎಂಪಿ ಹಾಗೆ ಸರ್ಕಾರದಿಂದ 5 ಲಕ್ಷ ಪರಿಹಾರ, ಕಾಂಗ್ರೆಸ್ನಿಂದ 5 ಲಕ್ಷ ಪರಿಹಾರದ ಭರವಸೆ ಕೂಡ ನೀಡಲಾಗಿದೆ. ಗುತ್ತಿಗೆದಾರರು ಹಾಗೆ ಅಧಿಕಾರಿಗಳ ಮೇಲೆ ಖಂಡಿತ ಕ್ರಮ ಆಗುತ್ತೆ ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಗುಂಡೂರಾವ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಖಂಡಿತ ಕ್ರಮ ಅಲ್ಲ ಸ್ವಾಮಿ, ಸ್ವಲ್ಪ ತನಿಖೆ ಮಾಡಿ ಕ್ರಮ ಮಾಡಿ ಅವರ ವಿರುದ್ಧ. ಸುಮ್ಮನೆ ಈ ತರ ಬಿಟ್ರೆ ಬೆಂಗಳೂರಿನಲ್ಲಿ ಇನ್ನಿಷ್ಟು ಜೀವಗಳು ಬಲಿಯಾಗುವಂತ ಎಲ್ಲ ಸಾಧ್ಯತೆ ಇದೆ. ಸುಮ್ಮನೆ ಯಾರ್ಯಾರ ಹೆತ್ತು ಮಕ್ಕಳು ನೀವು ಖಾಲಿ ಭರವಸೆಯನ್ನು ಕೊಡಬಾರ್ದು. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಬಾಲಕ ನಿರಂಜನ್ ಕುಟುಂಬಕ್ಕೆ ಪರಿಹಾರ ಕೂಡ ಕೊಡಲಾಗುವುದು ಅಂತ ಘೋಷಣೆ ಮಾಡಿದ್ದಾರೆ. ಬಿಬಿಎಂಪಿ ಹಾಗೆ ಸರ್ಕಾರದಿಂದ 5 ಲಕ್ಷ ಪರಿಹಾರ, ಕಾಂಗ್ರೆಸ್ನಿಂದ 5 ಲಕ್ಷ ಪರಿಹಾರದ ಭರವಸೆ ಕೂಡ ನೀಡಲಾಗಿದೆ. ಗುತ್ತಿಗೆದಾರರು ಹಾಗೆ ಅಧಿಕಾರಿಗಳ ಮೇಲೆ ಖಂಡಿತ ಕ್ರಮ ಆಗುತ್ತೆ ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಗುಂಡೂರಾವ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಖಂಡಿತ ಕ್ರಮ ಅಲ್ಲ ಸ್ವಾಮಿ, ಸ್ವಲ್ಪ ತನಿಖೆ ಮಾಡಿ ಕ್ರಮ ಮಾಡಿ ಅವರ ವಿರುದ್ಧ. ಸುಮ್ಮನೆ ಈ ತರ ಬಿಟ್ರೆ ಬೆಂಗಳೂರಿನಲ್ಲಿ ಇನ್ನಿಷ್ಟು ಜೀವಗಳು ಬಲಿಯಾಗುವಂತ ಎಲ್ಲ ಸಾಧ್ಯತೆ ಇದೆ. ಸುಮ್ಮನೆ ಯಾರ್ಯಾರ ಹೆತ್ತು ಮಕ್ಕಳು ನೀವು ಖಾಲಿ ಭರವಸೆಯನ್ನು ಕೊಡಬಾರ್ದು. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಬಾಲಕ ನಿರಂಜನ್ ಕುಟುಂಬಕ್ಕೆ ಪರಿಹಾರ ಕೂಡ ಕೊಡಲಾಗುವುದು ಅಂತ ಘೋಷಣೆ ಮಾಡಿದ್ದಾರೆ. ಬಿಬಿಎಂಪಿ ಹಾಗೆ ಸರ್ಕಾರದಿಂದ 5 ಲಕ್ಷ ಪರಿಹಾರ, ಕಾಂಗ್ರೆಸ್ನಿಂದ 5 ಲಕ್ಷ ಪರಿಹಾರದ ಭರವಸೆ ಕೂಡ ನೀಡಲಾಗಿದೆ. ಗುತ್ತಿಗೆದಾರರು ಹಾಗೆ ಅಧಿಕಾರಿಗಳ ಮೇಲೆ ಖಂಡಿತ ಕ್ರಮ ಆಗುತ್ತೆ ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಗುಂಡೂರಾವ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಖಂಡಿತ ಕ್ರಮ ಅಲ್ಲ ಸ್ವಾಮಿ, ಸ್ವಲ್ಪ ತನಿಖೆ ಮಾಡಿ ಕ್ರಮ ಮಾಡಿ ಅವರ ವಿರುದ್ಧ. ಸುಮ್ಮನೆ ಈ ತರ ಬಿಟ್ರೆ ಬೆಂಗಳೂರಿನಲ್ಲಿ ಇನ್ನಿಷ್ಟು ಜೀವಗಳು ಬಲಿಯಾಗುವಂತ ಎಲ್ಲ ಸಾಧ್ಯತೆ ಇದೆ. ಸುಮ್ಮನೆ ಯಾರ್ಯಾರ ಹೆತ್ತು ಮಕ್ಕಳು ನೀವು ಖಾಲಿ ಭರವಸೆಯನ್ನು ಕೊಡಬಾರ್ದು. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಬಾಲಕ ನಿರಂಜನ್ ಕುಟುಂಬಕ್ಕೆ ಪರಿಹಾರ ಕೂಡ ಕೊಡಲಾಗುವುದು ಅಂತ ಘೋಷಣೆ ಮಾಡಿದ್ದಾರೆ. ಬಿಬಿಎಂಪಿ ಹಾಗೆ ಸರ್ಕಾರದಿಂದ 5 ಲಕ್ಷ ಪರಿಹಾರ, ಕಾಂಗ್ರೆಸ್ನಿಂದ 5 ಲಕ್ಷ ಪರಿಹಾರದ ಭರವಸೆ ಕೂಡ ನೀಡಲಾಗಿದೆ. ಗುತ್ತಿಗೆದಾರರು ಹಾಗೆ ಅಧಿಕಾರಿಗಳ ಮೇಲೆ ಖಂಡಿತ ಕ್ರಮ ಆಗುತ್ತೆ ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಗುಂಡೂರಾವ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಖಂಡಿತ ಕ್ರಮ ಅಲ್ಲ ಸ್ವಾಮಿ, ಸ್ವಲ್ಪ ತನಿಖೆ ಮಾಡಿ ಕ್ರಮ ಮಾಡಿ ಅವರ ವಿರುದ್ಧ. ಸುಮ್ಮನೆ ಈ ತರ ಬಿಟ್ರೆ ಬೆಂಗಳೂರಿನಲ್ಲಿ ಇನ್ನಿಷ್ಟು ಜೀವಗಳು ಬಲಿಯಾಗುವಂತ ಎಲ್ಲ ಸಾಧ್ಯತೆ ಇದೆ. ಸುಮ್ಮನೆ ಯಾರ್ಯಾರ ಹೆತ್ತು ಮಕ್ಕಳು ನೀವು ಖಾಲಿ ಭರವಸೆಯನ್ನು ಕೊಡಬಾರ್ದು. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ. ಬಾಲಕ ನಿರಂಜನ್ ಕುಟುಂಬಕ್ಕೆ ಪರಿಹಾರ ಕೂಡ ಕೊಡಲಾಗುವುದು ಅಂತ ಘೋಷಣೆ ಮಾಡಿದ್ದಾರೆ. ಬಿಬಿಎಂಪಿ ಹಾಗೆ ಸರ್ಕಾರದಿಂದ 5 ಲಕ್ಷ ಪರಿಹಾರ, ಕಾಂಗ್ರೆಸ್ನಿಂದ 5 ಲಕ್ಷ ಪರಿಹಾರದ ಭರವಸೆ ಕೂಡ ನೀಡಲಾಗಿದೆ. ಗುತ್ತಿಗೆದಾರರು ಹಾಗೆ ಅಧಿಕಾರಿಗಳ ಮೇಲೆ ಖಂಡಿತ ಕ್ರಮ ಆಗುತ್ತೆ ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಗುಂಡೂರಾವ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಖಂಡಿತ ಕ್ರಮ ಅಲ್ಲ ಸ್ವಾಮಿ, ಸ್ವಲ್ಪ ತನಿಖೆ ಮಾಡಿ ಕ್ರಮ ಮಾಡಿ ಅವರ ವಿರುದ್ಧ. ಸುಮ್ಮನೆ ಈ ತರ ಬಿಟ್ರೆ ಬೆಂಗಳೂರಿನಲ್ಲಿ ಇನ್ನಿಷ್ಟು ಜೀವಗಳು ಬಲಿಯಾಗುವಂತ ಎಲ್ಲ ಸಾಧ್ಯತೆ ಇದೆ. ಸುಮ್ಮನೆ ಯಾರ್ಯಾರ ಹೆತ್ತು ಮಕ್ಕಳು ನೀವು ಖಾಲಿ ಭರವಸೆಯನ್ನು ಕೊಡಬಾರ್ದು. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ.